ವಾಯುದೇವನೇ, ಕುಲಕೋಟಿ ಜೀವಿಗಳನ್ನ ರಕ್ಷಣೆ ಮಾಡುವ ಭಾರ ನಿನ್ನನೇ ಕೊಡಿದೆ ತಂದೆ. ತನ್ನ ತಮ್ಮಂದಿರಿಗಾಗಿ ಹಗಲು ರಾತ್ರಿ ಏನಾದ ಕಷ್ಟಪಟ್ಟು ದುಡಿಯುತ್ತಿರುವ ನನ್ನ ಪತಿಯ ಹಿತ ಚಿಂತನೆ ನಿನ್ನದಾಗಿದೆ. ನೌಕರಿಗೆದ್ದ ಹೋದ ನನ್ನ ಮೈದುನನಿಗೆ ಆ ನೌಕರಿ ಆಗಲಿ ಅಂತ ಆಶೀರ್ವದಿಸು ತಂದೆ, ಆಶೀರ್ವದಿಸು. ಕಮಲ, ಏನಿದು ಇಂದು ಪೂಜೆ? ಪನಿಸ್ವಾಮಿ, ಇಂದು ಕಾರ್ತಿಕ ಮಾಸದ ಕೊನೆ ಶನಿವಾರ ಅಲ್ಲವೇ? ಅದಕ್ಕೋಸ್ಕರ ಈ ಪೂಜೆ. ಕಮಲ, ಹನುಮನಲ್ಲಿ ಎಷ್ಟೊಂದು ಭಕ್ತಿ ತುಂಬಿದೆ ನಿನಗೆ. ಹೌದು ಸ್ವಾಮಿ, ನಾವು ಮಾಡ್ತಿರೋ ಪ್ರಾರ್ಥನೆ ಅವನು ದೇವಸ್ಥಾನದಲ್ಲಿ ಹೊಯ್ದಾಡೋ ಬಿಂದು ಆದಾಗಲೇ ನಮ್ಮ ಬಂಧುತ್ವಕ್ಕೆ ಅವನು ಕೇಂದ್ರ ಬಿಂದುವಾಗುತ್ತಾನೆ. ಎಂತ ದಿಟ್ಟ ಮಾತನಾಡಿದೆ ಕಮಲ, ನನ್ನೆದೆ ಸಡಿಲವಾಗುವಂತೆ. ನಮ್ಮನ್ನೆಲ್ಲ ಕೈ ಹಿಡಿದು ನಡೆಸುತ್ತಿರುವ ಕುಲದೇವ ಹನುಮನೇ ಆಗಿರುವಾಗ ನಮಗಿನ್ಯಾವ ಬಾಳಿನ ಚಿಂತೆ ಇಲ್ಲ. ಈಗ ಹೋದ ನನ್ನ ತಮ್ಮನದೊಂದು ನೌಕರಿಯಾದರೆ ನಾವೇ ಭಾಗ್ಯಶಾಲಿಗಳಲ್ಲವೇ? ನಿಮ್ಮ ಕೈ ಹಿಡಿದ ನಾನು ಕೂಡ ಭಾಗ್ಯಶಾಲಿ ಅಲ್ಲವೇ? ಬಾಳಿಗೆಲ್ಲ ಬೆದರದೆ ಕಷ್ಟಕ್ಕೆ ಹೆಗಲು ಕೊಟ್ಟು ದಿನಾಲೂ ಹೀಗೆ ನಗು ನಗುತ್ತಾ ಹಾಡೊಂದು ಪ್ರೇಮಗೀತೆ. ಏನ್ರಿ ಇದು, ಈಗಲೂ ಕೂಡ ಹಾಡು ಆಸೆನಾ ನಿಮಗೆ? ಹೌದು, ಮತ್ತೆ ಆನಂದ ಭಾಸ್ಕರ್ನು ಉದಿಸಿ ಬಂದಾಗ ನನಗೆ ಹೀಗೇನೆ. ಕೊನೆವರೆಗೂ ಬದುಕಬೇಕು ನೀನೇ ಜೀವನ, ನೀನೇ ಜೀವನ, ನೀನೇ ಜೀವನ, ನೀನೇ ಜೀವನ. ನನಗಾಗಿ ನಿನಗಾಗಿ ನನಗಾಗಿ ನಿನಗಾಗಿ ಕೊನೆವರೆಗೂ ಬದುಕಬೇಕು. ದೇವತೆಯಾಗಿ
ಅಣ್ಣ ಅತ್ತಿಗೆ ನನ್ನದು ತಮ್ಮನ ಹಾಗೆ ನಾಳೆ ಎಸ್ ಪಿ ಇಂಟರ್ವ್ಯೂ ಇದೆ, ನಾನು ಹೋಗಬೇಕು, ಆಶೀರ್ವದಿಸಿ. ಹೇಳು ಸೋದರ, ನೀನು ಹೋಗುವ ಕೆಲಸ ಯಶಸ್ವಿಯಾಗಲಿ. ಹೌದು, ಖರ್ಚಿಗೆ ಹಣ? ಬೇಡ ಅಣ್ಣ, ಪ್ರತಿಯೊಂದರಲ್ಲಿ ಫಸ್ಟ್ ಬರುತ್ತಿರುವ ನನಗೆ ಕಣ್ಣ ಹಣ. ಅಲ್ಲಪ್ಪ, ಖರ್ಚಿಗಾದ್ರೂ ಹಣ ಬೇಕೇ ಬೇಕಲ್ಲ. ಅತ್ತಿಗೆ ಬೇಡ, ಅತ್ತಿಗೆ ಬೇಡ. ದಿನಾಲು ದುಡಿಯುವುದು ಬರುವ ಅಣ್ಣನಿಗೆ ತ್ರಾಸ ಕೊಡಬಾರದೆಂದು ಹಿಂದೆ ಒಂದು ವಾರದ ರಜೆಯಲ್ಲಿ ನಾನೇ ಸ್ವಲ್ಪ ಕೂಲಿ ಕೆಲಸಕ್ಕೆ ಹೋಗಿ ಹಣ ಸಂಪಾದಿಸಿದ್ದೇನೆ. ತಮ್ಮ, ನಾನಿನ್ನೂ ಜೀವಂತ ಇರುವಾಗಲೇ ಆ ಕೆಲಸ ಏಕಪ್ಪ ಮಾಡಿದೆ? ಅಣ್ಣ, ಕೈಕಾಲೊಳಗೆ ಶಕ್ತಿ ಇರುವಾಗಲೂ ಕೂಡ ನಿನ್ನನ್ನೇ ದುಡಿಸುವುದೆಂದರೆ ಹೇಗಣ್ಣ? ನೀವಿಬ್ಬರು ನನಗೆ ದೇವರಿದ್ದಾಗೆ, ಪದೇ ಪದೇ ನಿಮಗೆ ನೋವು ಕೊಡಬಾರ್ದೆನ್ನುವುದೇ ನನ್ನ ಆಸೆ. ಸೋದರ, ಯಾಕಣ್ಣ ನಿನ್ನ ಕಣ್ಣಲ್ಲಿ ಕಣ್ಣೀರು? ಇವು ಸಂತೋಷದ ಕಣ್ಣೀರಪ್ಪ, ಸಂತೋಷದ ಕಣ್ಣೀರು. ಏನೆಂದು ಉತ್ತರಿಸಲಿ ನಿನ್ನ ಮಾತಿಗೆ? ನಮ್ಮನ್ನೆಲ್ಲ ಕಾಯುವನು ಹನುಮನೇ ಇರುವಾಗ ಹೋಗಪ್ಪ, ನೀನು ಹೋಗುವ ಕೆಲಸ ಯಶಸ್ವಿಯಾಗಲಿ. ಮುಂದೆ ನೀನೊಬ್ಬ ಈ ಸಮಾಜದಲ್ಲಿ ದೊಡ್ಡ ವ್ಯಕ್ತಿಯಾಗಿ ಬಾ. ಅಣ್ಣ, ಏನಿದು ನಿಮ್ಮೆಲ್ಲರ ನಾಟಕ? ಈಗ ಬಂದೆನು ಅಶೋಕ, ಏನಾಯ್ತು ನೀನು ಹೋದ ಕೆಲಸ? ಬೆಂಕಿ ಹಾಕು ನನ್ನ ಕೆಲಸಕ್ಕೆ ಒಯ್ದು. ಎಲ್ಲರೂ ಈ ರೀತಿ ಕಣ್ಣ ಮುಚ್ಚಲೆ ಆಟ ಆಡ್ತೀರಂತ ನನಗೇ ತಿಳಿದಿಲ್ಲ. ಅದೇನು ಸ್ವಲ್ಪ ಬಿಡಿಸಿ ಹೇಳೋ ಸಹೋದರ. ನನ್ನ ಕತೆ ಮುಗಿಸಿದ ಮೇಲೆ ಹೇಳುವುದೇನಿದೆ ನಿಮಗೆ? ಮನೆಯಲ್ಲಿ ಇಂಥ ಕಳ್ಳ ಕದಿಮರನ್ನು ತುಂಬಿಕೊಂಡು ನನ್ನ ಬಾಳಿಗೆನೆ ಮುಳ್ಳೆರ್ಚಿ ಬಿಟ್ಟಿರಿ. ತಮ್ಮ, ಯಾರಿಗಪ್ಪ ನೀನು ಆಡ್ತಾ ಇರೋ ಮಾತು? ಇನ್ನು ಯಾರಿಗೆ ಅಂತ ಕೇಳ್ತೇಲು ಬಡವ? ಅದು ನಿನಗೆ. ಶೇಖರ್, ನಾನೇನು ತಪ್ಪು ಮಾಡಿದೆ ಅಂತೆ ದಿಟ್ಟವಾಗಿ ನೀನು ಉತ್ತರಿಸ್ತಿದ್ವಿ. ಇದೇನು ಮಾಡುವೆ? ಏನು ಮಾಡಬೇಕಂತ ಮಾಡುವಿರಿ? ಈ ಅಶೋಕನೊಬ್ಬ ಅಧಿಕಾರಿನಾಗಿ ಬರ್ತಾನೆ ಎಂದು ತಿಳಿದು ಖರ್ಚಿಗಿಟ್ಟಿದ ಹಣವನ್ನೆಲ್ಲ ಕದ್ದು ನನ್ನ ಬಾಳಿಗೆನೆ ಕೊಳ್ಳಿ ಇಟ್ಟಲ್ಲ. ನೀನೆಂತ ನಾಲಾಯಕ! ಅಶೋಕ, ನಿನ್ನ ಚಾರಿತ್ರ್ಯಮಯ ಚಿತ್ರವನ್ನು ಬದಲಾಯಿಸುವಂತ ನಾಲಾಯಕನೆಂದು ಭಾವಿಸಿದೆಯಾ ನನ್ನನ್ನು? ತಮ್ಮ ಹೇಳುತ್ತಿರುವ ಮಾತು ಸತ್ಯವೇನೋ ಶೇಖರ? ಅಣ್ಣ, ಸತ್ಯ ಅಸತ್ಯವನ್ನೇ ತೂಗಿ ನೋಡುವ ಪರಮಾತ್ಮನ ಸ್ವರೂಪಿಣಿಯಾದ ನೀವೇ ನನ್ನನ್ನು ಬೆಳೆಸಿದ್ದೀರಿ ಅಂದಾಗ ನಾನು ತಪ್ಪು ಮಾಡೋದು ನಿಜವೇನಣ್ಣ? ನಿಜವೇನು? ಬಾಯಿ ಮುಚ್ಚು ನೀಚ! ಏನು ಅರಿಯದ ಅಣ್ಣ ಅತ್ತಿಯರೊಂದಿಗೆ ಮಾಡಿಕೊಂಡ ಕಂದನಂತೆ ವರ್ತಿಸುವ ನಿನ್ನ ಮಾತು ನನಗೆ ಬೇಕಾಗಿಲ್ಲ. ಆ ಹಣ ಕದ್ದಿಲ್ಲವೆಂದು ಪ್ರಮಾಣ ಭೂತನಾಗಿ ಬಿಚ್ಚಿ ತೋರಿಸು ನಿನ್ನ ಸುಟ್ಕೇಸನ್ನು. ತಮ್ಮ, ಆಮೇಲೆ ತಿಳಿ ನಿನ್ನ ಕಣ್ಣೀರಿನ ನಾಟಕ. ತಮ್ಮ ಅಶೋಕ, ದೇವರಾಣಿಗೂ ನಾ ಈ ಕೆಲಸ ಮಾಡಿಲ್ಲಪ್ಪ, ನೀನೇ ನೋಡಿಕೋ. ಹೌದಾ? ಹಾಗಾದರೆ ನೋಡಿಕೋ. ಅಣ್ಣ, ಈಗಲಾದರೂ ನಂಬಿ ನೋಡಿಕೋ ಇವನು ಕದ್ದ ನಾಟಕವನ್ನು. ಲೇ ಅಶೋಕ, ಮೊದಲು ಕೊಡು ಈ ಕಳುವಿಗೆ ಉತ್ತರ. ಅಣ್ಣ, ಈ ಮನೆಯಲ್ಲಿ ನಾನಿರಬೇಕು ಒಂದು, ಇಲ್ಲ ಇವನಿರಬೇಕು ಒಂದು. ಏನು ಕಪಟ! ಕದ್ದ ಕಳ್ಳ ನೀನಾಗಿ ಮಳ್ಳನಂತೆ ವರ್ತಿಸಿ ಹಾಳು ಮಾಡಿದೆಯಾ ಈ ಅಶೋಕನ ಜೀವನವನ್ನು. ನಿಮ್ಮ ಸಲುವಾಗಿ ದುಡಿದು ಸಣ್ಣಾದ ನನ್ನ ಹೃದಯಕ್ಕೆ ಎಷ್ಟೊಂದು ಬೆಂಕಿ ಹಾಕಿದೆಯೋ ನೀಚ! ಹೇಳು, ಈ ಕೆಲಸ ಏಕೆ ಮಾಡಿದೆ? ಹೊಡೆ ಅಣ್ಣ, ಹೊಡೆ. ನಿನ್ನ ಮನಸ್ಸಿಗೆ ತೃಪ್ತಿ ಆಗುವವರೆಗೂ ಹೊಡೆ. ಆದರೆ ಈ ಕಳ್ಳತನವನ್ನು ನಾನು ಮಾಡಿಲ್ಲಣ್ಣ, ಇದು ನಿನ್ನ ಪಾದದಾನಿಗೂ ಸತ್ಯ. ಮುಟ್ಟದಿರು ನನ್ನ ಪಾದವನ್ನು. ಕೆಸರಿನಲ್ಲರಳಿದ ಕಮಲದಂತೆ ಶೋಭಿಸಲಿ ಇವರ ಬಾಳೆಂದು ಸುತ್ತಲೂ ಮುಳ್ಳಿನ ಬೇಲಿಯಾಗಿ ನಿಂತು ಹೆತ್ತ ತಂದೆಯಂತೆ ಜೋಪಾನ ಮಾಡಿದ ನನ್ನ ಕಣ್ಣಲ್ಲಿಯೇ ಮಣ್ಣೆರ್ಚಿದ ಕಟುಕ ನೀನು. ನುಡಿ ಅಣ್ಣ, ನುಡಿ. ನಿನ್ನ ಮನಸ್ಸಿಗೆ ತೃಪ್ತಿಯಾಗುವವರೆಗೂ ನುಡಿ.
ಆದರೆ ಇನ್ನೊಮ್ಮೆ ನುಡಿಯದಿರು ನನಗೆ ಅಣ್ಣ ಎಂದು ಶಿವನ ಪೂಜೆಗೆಂದು ಅರ್ಪಿಸುವ ಕಮಲದಂತೆ ಹೊಂದಿಕೊಂಡಿರುವ ನಮ್ಮ ಬಂಧುವಿನಲ್ಲಿ ಆ ಬಾಂಧವ್ಯವನ್ನ ಕಿತ್ತು ಬೆಸಾಕಿದೆಯಲ್ಲೋ ಶೇಖರ, ನಿನ್ನ ಮುಖವನ್ನೆತ್ತ ನೋಡಲು ನಾನು ನುಡಿ ಅಣ್ಣ ನುಡಿ, ನಿನ್ನ ಮನಸ್ಸಿಗೆ ಶಾಂತವಾಗುವವರೆಗೂ ನುಡಿ. ಆದರೆ ಈ ಚಿಕ್ಕಂದಿನಿಂದ ಬೆಳೆಸಿದ ನೀನು ಕೈಯಾರೆ ಅಕ್ಕರೆ ತುತ್ತ ತಿನಿಸಿ ಬೆಳೆಸಿದ ಈ ನಿನ್ನ ದೇಹ ತಪ್ಪು ದಾರಿ ಹಿಡಿಯುತ್ತದೆ ನೀನು ಭಾವಿಸೋದಾದರೆ ಈಗಲೇ ಕತ್ತು ಚಿಕ್ಕಿಕೊಂಡು ಬಿಡ, ನನ್ನನ್ನು ಸಂತೋಷದಿಂದ ಪ್ರಾಣ ಬಿಡುತ್ತೇನೆ. ಯಾಕಣ್ಣ ಮೌನವಾಗಿ ನಿಂತು ಬಿಟ್ರಲ್ಲ ಇಬ್ಬರು? ಅತ್ತಿಗೆ, ನಿನಗಾದರೂ ಕರುಣೆ ಬಂದಿತ್ತೆ ಈ ನಿನ್ನ ಮೈದುನನ ಸ್ಥಿತಿಯನ್ನು ನೋಡಿ. ಮೈದುನನ ಮಾತೆ ಮಾಣಿಕ್ಯ ಎಂದು ಮುದ್ದಿಸಿ ಹೇಳಿದ ನೀನು, ನಿನಗಾದರೂ ಈ ನಿನ್ನ ಮೈದುನ ಕಳ್ಳತನ ಮಾಡಿದಾನೆಂದು ನೀನು ನಂಬುವುದಾದರೆ ನೀನಾದರೂ ನನ್ನ ಕತ್ತು ಈಚೆಗೆ ಕೊಂದು ಬಿಡು, ಸಂತೋಷದಿಂದ ಪ್ರಾಣ ಬಿಡುತ್ತೇನೆ. ಆಯ್ತು, ಈ ಗುಟ್ಟನ್ನು ನಾನು ಹೇಗಪ್ಪ ಬಿಡಿಸಿ ಹೇಳಬೇಕು? ಅದೆಲ್ಲ ಬೇಡ ಅತ್ತಿಗೆ. ಈ ಮನೆಯಲ್ಲಿ ನಾನಿರಬೇಕು ಒಂದು, ಇಲ್ಲ ಇವನಿರಬೇಕು ಒಂದು. ಇದನ್ನು ನೀವು ನಿರ್ಧಾರ ಮಾಡಿದರೆ ನಾನೇ ಈ ಮನೆಯಿಂದ ಹೊರ ಹೋಗಿ ಬಿಡುವೆ. ಬೇಡಪ್ಪ, ದಯವಿಟ್ಟು ಅಂಥ ಕೆಲಸ ಮಾತ್ರ ಮಾಡಬೇಡ. ಏನೋ ಅಣ್ಣ ತಪ್ಪು ಮಾಡಿದ್ದಾನೆ ಅಂತ ಇದೊಂದು ಸಲ ಸಹಿಸಿಕೊಂಡು ಸಮಾಧಾನ ಮಾಡಿಕೊ. ಅತ್ತಿಗೆ, ಈ ಕಣ್ಣ ಮುಚ್ಚಲ ಆಟ ಬೇಡ ನನಗೆ. ಇವನು ಮಹಾಕಟುಕನಿದ್ದಾನೆ. ಅವನಂತೆ ನುಡಿದು ನೀವು ನನ್ನ ಬಾಳಿ ಪುಟವನ್ನೇ ಬದಲಾಯಿಸುವ ಅವನಿಗಿಂತ ನೀವು ಮಹಾಕಟುಕರಿದ್ದೀರಲ್ಲ. ಅತ್ತಿಗೆ, ನನಗಾಗಿ ಬಂದ ಆಪತ್ತಿಗಾಗಿ ತಮ್ಮನ ಕೈಯಿಂದ ನೀನೇಕೆ ಪ್ರೀತಿ ನುಡಿಸಿಕೊಳ್ತೀಯಮ್ಮ? ತಪ್ಪು ಮಾಡದೆ ನಾನು ತಪ್ಪು ಮಾಡಿದ್ದೇನೆಂದು ತಮ್ಮ ದಿಟ್ಟರಿಸಿ ಉತ್ತರಿಸುತ್ತಿರುವಾಗ ನೀವು ಉಣಿಸಿ ಬೆಳೆಸಿದ ಕೈ ತಿತ್ತಿನ ಆಶೀರ್ವಾದ ಇಂದಿಗೆ ಕೊನೆಯದಾಯಿತು. ಅತ್ತಿಗೆ, ಇಂದಿಗೆ ಕೊನೆಯದಾಯಿತು. ಅಳಬೇಡಪ್ಪ, ಅಳಬೇಡ. ತಂಬ ತಿಳಿದಿ ಮಾತನಾಡಿದ್ರೆ ಏನಾಯ್ತು? ಅದಕ್ಕೆಲ್ಲ ನಾವಿದ್ದೀವಿ. ಅತ್ತಿಗೆ, ಇವನು ಯಾರಂತ ತಿಳಿದು ಮಾತನಾಡುತ್ತಿರುವಿರಿ? ನೀನು ಇವನು ನಮ್ಮನ್ನೆಲ್ಲ ಸಾಧಿವೆ ಎಂದು ಕದ್ದಲ್ಲಿ ಎತ್ತ ತನ್ನ ಮಿಂಡನಿಂದ ಕೈಲಾಸ ಕಂಡ ಆದರದ ಕುಶವನು. ಲೇ ಶೋಕ, ಈ ಮಾತು ನೀನಾಡದೆ ಬೇರೆ ಯಾರಾದರೂ ಆಡಿದ್ದರೆ ಇಷ್ಟೊತ್ತಿಗೆ ಅವರ ಮುಂಡದಿಂದ ರುಂಡ ಬೇರ್ಪಡಿಸ್ಬಿಡ್ತಿದ್ದೆ. ಆದರೆ ದೇವರಂತ ನನ್ನ ಅಣ್ಣ ಅತ್ತಿಗೆಗೆ ಯಾವ ಕಾಲಕ್ಕೂ ನಿನ್ನ ಮೇಲೆ ಕೈ ಮಾಡುವುದಿಲ್ಲನೆಂದು ನಾನು ವಚನ ಕೊಟ್ಟಿದ್ದೇನೆ. ಅದಕ್ಕಾಗಿ ನೀನಿಂದು ಬದುಕುಳಿದೆ. ಹೇಳು ಮೊದಲು ನಾನು ಯಾರೆಂದು? ನೀನ್ ಯಾರಂತ ನಿನ್ನನ್ನು ಬೆಳೆಸಿದವ್ರನ್ನೇ ಕೇಳಿ ಹೇಳು. ಹೌದೇನಣ್ಣ, ತಮ್ಮ ಹೇಳುತ್ತಿರುವ ಮಾತು ನಿಜವಾ? ಶೇಖರ, ಯಾಕಣ್ಣ ಇಂದು ನಿನ್ನ ಆ ಬಾಯಿಂದ ಮಾತು ಹೊರಹೊಮ್ಮಲಾರದೇನಣ್ಣ? ಸುತ್ತೇಳು ಸಮುದ್ರವನ್ನೇ ಸುತ್ತಿ ಕಾತಿ ವೀರಾರ್ಜುನ ಶಕ್ತಿ ನಿಂದಪ್ಪ ಎಂದುದು ಹೇಳಿದ ನಿನ್ನ ಮಾತು ಇಂದು ನಿನ್ನ ಈ ಬಾಯಿಂದ ಆ ಸತ್ಯ ಹೊರಹೊಮ್ಮಲಾರದೇನಣ್ಣ? ನಿನಗಾಗಿ ನನ್ನ ಜೀವನವನ್ನೇ ಮುಡುಪಾಗಿಟ್ಟಿದ್ದೇನೆಂದು ಹೇಳಿದ ನೀನು ಹಗಲಿರುಳು ದುಡಿದು ನನ್ನನ್ನು ಸಾಕಿ ಸಲಿಬಿದ ಈ ನಿನ್ನ ಬಾಯಿಂದ ಇಂದು ಆ ಮಾತು ಹೊರಹೊಮ್ಮಲಾರದೇನಣ್ಣ? ಹೊರಹೊಮ್ಮಲಾರದೇನು? ಜೋಡು ಹುಲಿಗಳಂತೆ ನನ್ನ ತಮ್ಮಂದಿರಿದ್ದಾರೆ ಎಂದು ಹಾಡಿ ಹೊಗಳಿದ ನೀನು ಇಂದು ಈ ನಿನ್ನ ಶೇಖರ ಮಣಿ ಬಿಟ್ಟು ಹೊರಗೋಗುವ ಮುನ್ನ ಈ ನಿನ್ನ ಮಾತು ಬಾಯಿ ಹೊರಹೊಮ್ಮಲಾರದೇನು? ಶೇಖರ, ಏನೆಂದು ಉತ್ತರಿಸಲಪ್ಪ? ಚಂದ್ರಶೇಖರನೆಂದು ನಾಮಾಂಕಿತ ಮಾಡಿದ ಬಾಯಿಂದ ನೀನದನ್ನು ಹೇಳಿಸಿದರೆ ನಾನು ಖಂಡಿತ ಬದುಕಲಾರೆನಪ್ಪ, ಬದುಕಲಾರೆ. ಅಂದರೆ ತಮ್ಮನ ಮಾತಿನಲ್ಲಿ ಸಂಶಯವಿಲ್ಲೇನಣ್ಣ?
ಲೇ ಶೇಖರ, ಮುಗ್ಧ ಸ್ವಭಾವದ ಅಣ್ಣನನ್ನು ಗದರಿಸಿ ಕೇಳಿದರೆ ನಾನು ಒದ್ದು ಹೊರ ಹಾಕಬೇಕಾಗುತ್ತದೆ. ಮರ್ಯಾದೆಯಿಂದ ಮನೆ ಬಿಟ್ಟು ತೊಲಗಾಚೆ. ಹೋಗ್ತೀನಪ್ಪ, ಹೋಗ್ತೀನಿ. ಅಪವಾದ ಹೊತ್ತುಕೊಂಡ ಮನೆಯಿಂದ ಹೋಗುವ ಮುನ್ನ ಅಣ್ಣನಿಗೊಂದು ಕೊನೆಯದಾಗಿ ಮಾತಿ ಹೇಳುತ್ತೇನೆ. ಅಣ್ಣ, ಕುರಿ ಕಾಯುವ ಕುರುಬನೊಬ್ಬ ತಾನು ಮೇಯಿಸಿದ ಕುರಿಯನ್ನು ಕಟಕಕ್ಕೆ ಕೊಟ್ಟಂತೆ ಇಂದು ನೀವು ನನ್ನ ಬಲಿ ಕೊಡಬೇಕಾದರೆ ನಾನು ಹಾದರದ ಮಗನೇ ನಿಜ. ಅಣ್ಣ, ಅತ್ತಿಗೆ, ನಿಮ್ಮ ಪವಿತ್ರವಾದ ಕೈ ತುತ್ತ ತಿಂದ ಬೆಳೆದ ಈ ದೇಹ ಈ ಮನೆಯಿಂದ ಹೊರಗೆ ಹೋಗುವ ಮುನ್ನ ಈ ಕೇಕೆ ಹಾಕಿ ನಗುವ ಈ ಸಮಾಜದ ಎದುರಿಗೆ ಮುಂದೆ ಎಂದಾದರೂ ಒಂದು ದಿನ ಈ ಅನಾಥ ಮಗನನ್ನು ಎತ್ತಿಕೊಂಡ ಬಿಸಾಕಬೇಡ. ಇದೇ ನಿನ್ನ ಅನಾಥ ತಮ್ಮನ ಆಸೆ. ಮನುಜನ ಬಾಳಲಿ ದೇವರ ಲೀಲೆ ಬಲ್ಲವರ್ಯಾರಿಹರು. ಮನುಜನ ಬಾಳಲಿ ದೇವರ ಲೀಲೆ ಬಲ್ಲವರ್ಯಾರಿಹರು. ಬೇಕೆನೆಸಿ ಬಂದು ಬಳಗವನು ನೀಡಿ ಬಿಡುವನು. ಬೇಕೆನೆಸಿ ಬಂದು ಬಳಗವನು ಕಳಚಿ ಬಿಡುವನು. ಯಾಕೋ ಕಾಣಿ ಏನಿ ಭವನೇ, ಯಾಕೋ ಕಾಣಿ ಏನಿ ಭವನೇ. ಮನುಜನ ಬಾಳಲಿ ದೇವರ ಲೀಲೆ ಬಲ್ಲವರ್ಯಾರಿಹರು. ಮನುಜನ ಬಾಳಲಿ ದೇವರ ಲೀಲೆ ಬಲ್ಲವರ್ಯಾರಿಹರು. ಬೇಕೆನೆಸಿ ಬಂದು ಬಳಗವನು ನೀಡಿ ಬಿಡುವನು. ಸಾಕೆನೆಸಿ ಬಂದು ಬಳಗವನು ಕಳಚಿ ಬಿಡುವನು. ಯಾಕೋ ಕಾಣಿ ಏನಿ ಭವನೇ, ಯಾಕೋ ಕಾಣಿ ಏನಿ ಭವನೇ. ಅಣ್ಣ, ಅತ್ತಿಗೆ ಯಾಕೆ ಹೇಳುತ್ತಾ ನಿಂತಿರುವಿರಿ? ನಾನಿಲ್ಲವೇ ನಿಮಗೆ? ಅಶೋಕ, ನನ್ನ ಮೇಲೆ ಸಿಟ್ಟು ಮಾಡಿದರೆ ಮುಂದೇನು ಆಗಲಾರದು. ಯಾಕೆ ಯೋಚನೆ ಮಾಡುತ್ತಿರುವಿರಿ? ಹೊರಗಿನಿಂದ ಬಂದವನು ಕಾಲುವರೆಗೆ ಹೋಗುತ್ತಿದೆ. ನಾನಿಲ್ಲವೇ ನಿಮ್ಮ ರಕ್ಷಣೆಗೆ? ಹೋಗು, ನಾನು ಮುಂದಿನ ವಾರದಲ್ಲಿ PSI ಆಗೋದಂತೂ ಗ್ಯಾರಂಟಿ. ಕಮಲ, ಇವನು ಹೇಳುತ್ತಿರುವ ಮಾತನ್ನು ಕೇಳಿಸಿಕೊಂಡಾದರೂ ಏನು ಮಾಡುವುದಿದೆ? ಆಕಾಶದಲ್ಲಿ ಹಾರಾಡುವ ಹಕ್ಕಿಯನ್ನು ನೋಡಿ ನಾವು ಅದರಂತೆ ಹಾರಬೇಕೆಂದರೆ ನಮ್ಮ ರೆಕ್ಕೆ ಇಲ್ಲದ ಪಕ್ಕೆಲುಬು ಮುರಿದಾವು. ನಡೆ ಹೋಗೋಣ. ಓಹೋ, ನನ್ನ ಮೇಲೆ ನಿಮ್ಮ ಕೋಪನ? ಆಗಲಿ, ಸಮಯ ಬಂದಾಗ ಇದನ್ನು ತೋರಿಸಿಕೊಡ್ತೀನಿ.